ಜೊತೆಯಲ್ಲಿ ಬಾ ಅಂದೆ. ಬಾ ಮನು. ನೋಡಿದ್ರಾ ಎಂಥ ಕೊಬ್ಬು. ನಾನು ಜೊತೆಯಲ್ಲಿ ಬಾರಪ್ಪ ಅಂದರೆ ಲೈಟ್ ಹಾಕು, ನಾನು ಟಿ ವಿ ನೋಡಬೇಕು. ಯಾರೋ ಒಬ್ರು ಹೇಳ್ತಾ ಇದ್ರಪ್ಪ, ನನಗೆ ಎಕ್ಸೈಟ್ಮೆಂಟ್ ಇಲ್ಲ, ನಾನು ಟಿ ವಿ ನೋಡೋದೇ ಇಲ್ಲ ನಾನು ಅಂತ. ನೋಡಲ್ಲ, ನನಗೆ ಇಷ್ಟ ಇಲ್ಲ. ಅವ್ರು ಹೇಳಿದ್ದು ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದು. ಅವ್ರು ಹೇಳಿದ್ದು ಪ್ಲೇನ್ ಬ್ಲ್ಯಾಕ್ ಸ್ಕ್ರೀನ್ ನಾನು ನೋಡಲ್ಲ, ಅದ್ರಲ್ಲಿ ಬರೋ ಕಾರ್ಟೂನ್ಗಳನ್ನ ನೋಡ್ತೀನಿ ಅಂತ. ನಾನು ನೋಡಲ್ಲ, ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ, ಸೆಟ್ಟಿಂಗ್ಸ್ ಅಪ್ಪಡಿ. ಓಕೆ, ಡೋರ್ ತೆಗಿಲ್ಲ, ಹಾಕ್ಲಾ? ನಾವಾದ್ರೆ ಎಲ್ಲ ತೆಗೆದು ಕೊಡ್ತೀವಿ. ನನಗೂ ತೆಗಿಬೇಕು, ನೀನೇ ಹಾಕೊಂಡು ಬಂದಿದ್ದದ್ದು. ಬೆಳಗ್ಗೆ ಹೆಂಗೆ ಜಗಳ? ಯಾವ ಕಡೆ ಇದ್ದೆ? ನಡುಗ್ಬಿಟ್ರೆ ಹಂಗೆ ಗಡ ಭಯ. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಕಾಫಿ ಮಾಡ್ತಾ ಇದ್ದೀನಿ, ಹಾಲು ಬಿಸಿ ಇತ್ತು. ಇವತ್ತು ಡಿಫ್ರೆಂಟ್ ಆಗಿ ಪಡ್ಡು ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಬಾಡೋಯ್ತಾ ಇದ್ದು, ಇವು ಹೆಂಗ್ ಬಾಡೋದು ಬದನೆಕಾಯಿ ಆದಂಗೆ ಆಗೋಗ್ಬಿಟ್ಟವೆ. ಕ್ಯಾರೆಟ್ ವೇಸ್ಟ್ ಆಗತ್ತಲ್ಲ ಅಂತ ಅನ್ಕೊಂಡು ಅದಕ್ಕೋಸ್ಕರ ಇವತ್ತು ಪಡ್ಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ ಮೊನ್ನೆ. ನಂದು ಪ್ಲಾನ್ ಇದ್ದಿದ್ದು ಒಂದಿನ ದೋಸೆ ಒಂದಿನ ಇಡ್ಲಿ ಮಾಡಿ ಖಾಲಿ ಮಾಡಾಕ್ಬಿಡೋಣ ಅಂತ. ಈ ನಮ್ಮ ಯಜಮಾನ್ರವ್ರ ದೋಸೆ ಹಾಕ್ಲಮ್ಮನು, ನಂಗೆ ಹೊಟ್ಟೆ ಹಶ್ವಿಲ್ಲ, ಡೈರೆಕ್ಟ್ ಆಗಿ ಮಧ್ಯಾಹ್ನ ಊಟ ಮಾಡ್ತೀನಿ. ಇಡ್ಲಿ ಮಾಡ್ಲಮ್ಮನು, ಹೊಟ್ಟೆ ಹಶ್ವಿಲ್ಲ, ಡೈರೆಕ್ಟ್ ಆಗಿ ಮಧ್ಯಾಹ್ನ ಊಟ ಮಾಡ್ತೀನಿ. ಹೇಳಿ ಬರ ಅಕ್ಕಿ ಹಿಟ್ಟೆಲ್ಲ ಬ್ಯಾಟರ್ ಎಲ್ಲ ಅಲ್ಲೇ ಉಳ್ಕೊಂಡು ನಾನು ಒಬ್ಳೆ ತಿನ್ನೋದಾಗಿದೆ. ವೆರೈಟಿ ಮಾಡ್ಕೊಂಡು. ಅದಕ್ಕೆ ನಾನು ಅದೆಲ್ಲ ರುಬ್ಬಿಡಲ್ಲ. ಏನೇ ಮಾಡಿದ್ರು ನಾನು ಒಬ್ಳೆ ತಿನ್ಬೇಕು, ಎಕ್ಸೆಪ್ಟ್ ಚಿಕನ್ನು. ಏನಿಲ್ಲ, ಎಷ್ಟು ತಿನ್ನೋದು ಕಮ್ಮಿ ಮಾಡಿದ್ರು ದಪ್ಪ ಆಯ್ತಾನೆ ಇದೀನಿ. ಬಿಟ್ಟೇ ಬಿಡು ಮನು, ತೆಗಿ, ತಿನ್ಲೇ ಬೇಡ ಏನು, ಓನ್ಲಿ ವಾಟರ್ ಕಾಫಿ ಅಷ್ಟೇ. ಏನೋ ಮಾಡ್ಕೊಳ್ಳಿ. ನಾವು ಹೋಗಿ ಇವಾಗ ಕಾಫಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಪಡ್ಡುಗೆ ರೆಡಿ ಮಾಡ್ಕೋಬೇಕು. ಮನು, ಥ್ಯಾಂಕ್ ಯು. ಏನಿದು ಗೋಲಿ? ಪಡ್ಡು ಡಿಫ್ರೆಂಟ್ ಆಗಿರಲಿ ಅಂತ. ಓಕೆ, ನೀನು ಬರಲ್ವಾ? ಹಾಲಿಗೆ ಬಾ ಹೋಗೋಣ. ತಿಂಡಿ ತಿನ್ಬಿಟ್ಟು ಮೂವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ಆರಾಮಾಗಿ. ರೀಸೆಂಟಾಗಿ ರಿಲೀಸ್ ಆಗಿದ್ದು ಮ್ಯಾಕ್ಸ್ ಮೂವಿ ನೋಡಿರಲಿಲ್ಲ, ನೋಡ್ತಾ ಇದ್ದೆ. ಓಕೆ, ಬರೀ ಫೈಟಿಂಗೇ ಮೂವಿ ಫುಲ್ಲು. ನೋಡಿ ಸಾಕಾಯಿತು ಫೈಟಿಂಗಲ್ಲ. ನೀವೇನು ಮಾಡ್ತಾ ಇದ್ರಿ? ನಮ್ಮ ಸುತ್ತ ಒಂದು 10 ನಿಮಿಷ ಫ್ರೀ ಸಿಗ್ತದೆ, ಗಾಡಿ ನೋಡ್ತೀವಿ ಅಷ್ಟೇ. ಅಪ್ಪಡಿ ನೋಡ್ಕೊಳ್ಳಿ, ನಾವು ಮೂವಿ ಕಂಟಿನ್ಯೂ ಮಾಡ್ತೀವಿ. ಬರೀ ಫೈಟಿಂಗೆ ಅಷ್ಟೇ. ಆ್ಯಕ್ಷನ್ ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೇನೋ, ನಮ್ಮಂಥ ಲೇಡೀಸಿಗೆ ಒಂದು ಟೈಮ್ ಕೂತ್ಕೊಂಡು ನೋಡ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಅಂತ ಅಷ್ಟೇ. ಕೂತ್ಕೊಬಿಟ್ಟಿದ್ದೀನಿ ಆಫೀಸ್ ಕೆಲಸದಲ್ಲಿ. ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿದೆ ಟೈಮು. ಇವಾಗ ನೋಡ್ತಾ ಇದ್ದೀನಿ ಮನು ಕಾರ್ ಸೌಂಡ್ ಮಾಡ್ತಾ ಇದ್ದಾರೆ ಹೊರಗಡೆ. ಕಾರ್ ಹೊರಗಡೆ ನಿಲ್ಸೋಕ್ಕೆ. ಏನಪ್ಪ ಇಲ್ಲೇ ನಿಂತ್ಕೊಬಿಟ್ಟೆ? ಅದೇನು ಸೌಂಡು? ಏನೋ ಕೆರೆದು ಕೆಲಸ ಮಾಡ್ತಾವ್ರ, ಏನೋ ಕೆಲಸ ಮಾಡ್ತಾವ್ರೆ. ಇಲ್ಲೇನೋ ಕಚೋರಿ ಸಮೋಸೆ ಅಂತ ಕೂತ್ಕೊಂಡು ಬರ್ತಾವ್ರೆ. ಇವಳೊಬ್ಳು ಇಲ್ಲಿ ಬಂದು ಒಂದು ಎಕ್ಸಸೈಸ್ ಮಾಡಿ ಮನುಗೆ ತೋರಿಸಿ ಜಿಮ್ಮಲ್ಲಿ ಹೆಂಗೆಲ್ಲ ವರ್ಕೌಟ್ ಮಾಡೋದು ಅಂತ. ಏನು ಮನು ನೋಡ್ಕೊಂಡು ಸ್ಟ್ರೆಚಿಂಗ್ ಮಾಡೋದು ಬಿಡು, ತೋರಿಸು ಹಂಗೆ ಕರ್ಕೋಬೇಕು ಫಸ್ಟು. ಅವಳು ಹೊರ್ಗಡೆಗೆ ಹೋಗೋಕ್ಕೆ ಗೇಟ್ ತೆಗಿ ಅಂತ ಬಂದ್ಲು. ನೋಡ್ದ, ಬಿಸಿಲಿದ್ರೆ ಮಾತ್ರ ಹೊರ್ಗಡೆಗೆ ಹೋಗಲ್ಲ ಮನು. ಹೋಗಿ ಮೇಲ್ಗಡೆ ಫುಲ್ಲು ನೆರಳು ಹುಡ್ಕೊಂಡು ಕಂಪ್ಲೀಟ್ ರೆಸ್ಟಲ್ಲಿ ಇರ್ತಾರೆ ಮೇಡಮ್ ಅವರು ಅಷ್ಟೇ. ಕೆಳಗಡೆ ಇವಾಗ ಬಿಲ ಹುಡುಕೊಬಿಟ್ಟವ್ರೆ ಒಂದು ಹೋಗಿ ರೆಸ್ಟ್ ಮಾಡೋಕ್ಕೆ. ಮನು ಕೊನೆಗೋ ಎಳ್ನೀರು ಕೊಚ್ಕೊಡ್ಲಿವಲ್ಲ ಮನು ನೀನು? ಈಗ ಬೇಡ ಬಿಡು, ಎತ್ತಾಗೂ ಇಲ್ಲ ಅಂತ 6 ಗಂಟೆ ಕಾಫಿ ಟೈಮಲ್ಲಿ. ಈಗ ಬೇಡ, ನಾಳೆ ನಾನು ಕೇಳಿದ್ದು ಮಧ್ಯಾಹ್ನ 3 ಗಂಟೆಲಿ ಕೇಳ್ದಾಗ ಕೊಚ್ಕೊಡ್ಲಿಲ್ವ? ಅರ್ಧ ಗಂಟೆ 4 ಗಂಟೆಲಿ ಕೇಳಿದೆ. ಈಗ ಟೈಮ್ ಎಷ್ಟು? ಅಲ್ಲಿ 5:30. ಈಗ 15-20 ನಿಮಿಷ ಮುಂಚೆ ಕೇಳಿದ್ದು. ಅದಾದ್ಮೇಲೆ ಯಾವುದೋ ಒಂದು ಅರ್ಧ ಗಂಟೆ ಸ್ಟೋರಿ ಹೇಳ್ಕೊಂಡು ಕುಯ್ಕೊಂಡು ಕೂತ್ಕೊಂಡು, ಯಾವುದೋ ಯೂಸ್ಲೆಸ್ ಸ್ಟೋರಿ. ನಾನು ಹೋಗೋಂಗೂ ಇಲ್ಲ, ಬಿಡೋಂಗೂ ಇಲ್ಲ. ಹೋಗ್ಬೇಕು ಅಂದ್ರೆ ಬಿಡ್ತಾ ಇದೆ, ಬಿಟ್ಟಿದ್ರೆ ತಾನೇ ಹೋಗ್ತಾ ಇದ್ದಿದ್ದು. ಕುಯ್ತಾ ಇದೆ, ಬಿಡ್ತಾನೆ ಇಲ್ಲ. ಹಾಕೊಂಡು ಗರ್ಗಸ ಥರ ಗರ. ಅದೃಷ್ಟ ಮಾಡಿದ್ದೆ. ಹಾಗೆ ಪಿನ್ ಟು ಪಿನ್ ಸ್ಟೋರಿ ಹೇಳ ಹೆಂಡತಿ ಸಿಕ್ಕಿದ್ದೀನಲ್ಲ. ಇದ್ಯಾಕೋ ಜಾಸ್ತಿ ಆಯ್ತು. ಹೋಗು. ಊರಿಂದ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಇವತ್ತು. ಜೊತೆಗೆ ನಮ್ಮ ಅಕ್ಕನೂ ಬರ್ತಾ ಇದ್ದಾರೆ. ಮಿಸ್ಡ್ ಕಾಲ್ ಕೊಡ್ತಾವ್ರೆ ಅಂದರೆ ಬಂದಿರಬೇಕು. ಒಬ್ಬೊಬ್ಬರೇ ಇಳಿತಾವ್ರೆ. ಲಾಸ್ಟ್ ವೀಕು ನೀವು ಮಾತಾಡ್ಸಿಲ್ಲ ಅಂತ ಅಂಕಲ್ನ ಹೇಳ್ತಾ ಇದ್ರು. ಬಂದವರೇ ಮಾತಾಡ್ಸಿಲ್ಲ ಅಂತ.
ಅದೇನದು ಹಾಲು ಮಜ್ಜಿಗೆ ಎಲ್ಲ ಅಲ್ಲಿಂದನೇ ತಂದ. ಮತ್ತೆ ಹಾಲು ಹಳ್ಳಿ ಒಳಗೆಲ್ಲ ಸಿಗ್ತವೆ ಅಂತ ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ತೀನಿ. ಹಾಲು 2 ವೀಲರ್ ಐತಾ? ಪೊನಪ್ಪ ಅಂಕಲ್ ತಗೊಳಕ್ಕೆ ಹೇಳ್ತೀನಿ ತಡೀರಿ, ಆ ಕಡೆಗೆ ಅಲ್ಲೇ ಪಾರ್ಕ್ ಮಾಡ್ಬೋದು. ಊರಿಂದ ಏನೇನೆಲ್ಲ ಪಾರ್ಸಲ್ ಬಂದಿದೆ. ಮನುಗೆ 1 ಲೀಟ್ರ್ ಹಾಲು ತಗೊಂಡು ಬಾ ಅಂತ ಹೇಳಿದೆ. ಊರಿಂದನೇ ಬಂದಿದೆ ಹಾಲು ಮಜ್ಜಿಗೆ ಎಲ್ಲ ಪಾರ್ಸಲ್. ಇಟ್ಕೊಂಬಮ್ಮಿ, ಫೋನ್ ಮಾಡಿ ಹೇಳ್ಬೇಕು. ಕಾಯಿಸ್ತೀನಿ, ಹಾಲಿಲ್ಲ, ಖಾಲಿ ಆಗೈತೆ. ಕಾಯಿಸಿರ ಒಬ್ಬನೇ. ಕಾರೇ ಕುಣಿತಾಯ್ತಾ ಇಲ್ಲ ಮಟನ್ ಕುಣಿತಾಯ್ತಾ? 2 ಕುಣಿತ. ಕಾರ್ಗೆ ಖುಷಿ ಆಗ್ಬಿಟ್ಟೈತೆ ಅಪ್ರೂಪ. ಸಿಕ್ತಾಗೆಲ್ಲ ನೆಗಿತೀವಿ. ಅದಕ್ಕೆ ಬಂದಿದೆ ಸಂಜೆ ಒಳಗೆ ನೋಡ್ದೆ ಹೆಂಗೆ ಇಳ್ತಿದ್ರು. ನಾನು ಬೈಕೆಲ್ಲ ಗುಡಾಕೊಂಬಿಟ್ಟು ಚುರುಕಾಗಬೇಕಮ್ಮ, ಚುರುಕಾಗಬೇಕು. ಕರೆಕ್ಟ್ ಸೋಫಾದಲ್ಲಿ ಕೂತ್ಕೊಂಡ್ರೆ ಕರೆಕ್ಟ್ ಐ ಲೆವೆಲ್ಗೆ. ಹೈಟ್ ಆದ್ರೆ ಕತ್ ಇಲ್ಲ, ನಮ್ಮದು ಇಷ್ಟೇ ಇರೋದು. ಇಲ್ಲ ಅಂದರೆ ಕತ್ತಿಂಗ್ ಎತ್ತು ನೋಡಿದ್ರೆ ಕತ್ತು ನೋವು ಸ್ಟಾರ್ಟ್ ಆಗುತ್ತೆ. ಏನು ಇವಾಗ ಬರಲ್ಲ ಅವೆಲ್ಲ ಹಂಗೆ. 5 ಇಯರ್ ವಾರಂಟಿ 10 ಇಯರ್ ವಾರಂಟಿ ಹಂಗೆಲ್ಲ ಇಲ್ಲ. ಈಗ ಕಾರ್ಡ್ ಕೊಟ್ಬಿಡ್ತಾರೆ, ಅಂಟಾಕಲ್ಲ. ಬಟ್ಟೆ ಎಲ್ಲ ಕಣಮ್ಮ, ಅವು ಜರ್ಕಿನ್ಗಳು ಹೊರ್ಗಡೆಗೆ ಹೋಗ್ಬೇಕಾದ್ರೆ ಅರ್ಜೆಂಟಿಗೆ ಕೈಗೆ ಸಿಗ್ಬೇಕಲ್ಲ, ಅದಕ್ಕಲ್ಲಿ ಗುಡ್ಡೆ ಹಾಕೊಂಡಿರೋದು. ಮಾಡಲ್ ಹೆಸರು ಕಾಣಲ್ಲ ನೋಡು ಹಿಂಗೆ. ಹ್ಞೂ ಕಾಫಿ ಕೊಡಿ. ಅಯ್ಯೋ, ನಾವು ಕಾಫಿ ಮಾಡಿ 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 ಸಾಕಾಗೋಗಿದೆ. ಬಂದವರು ಕಾಫಿ, ಇರೋರು ಕಾಫಿ, ಹೋಗೋರ್ಗೂ ಕಾಫಿ. ಒಂಥರ ಒಂದು ಕಾಫಿ ಶಾಪೇ ಇಟ್ಬಿಡ್ಬೋದೇನಪ್ಪ ನಾನು, ಅಷ್ಟು ಪರ್ಫೆಕ್ಟ್ ಆಗಿಬಿಟ್ಟಿದ್ದೀನಿ ಕಾಫಿ ಮಾಡಿ ಮಾಡಿ. ಊರಿಂದ ಮಟನ್ ಪಾರ್ಸಲ್ ಬಂದಿದೆ. ನಾವು ಹಸಿ ಮಟನ್ ಥರ ಕೇಳಿದ್ರೆ ಅಲ್ಲೇ ಕುಕ್ಕು ಮಾಡ್ಕೊಂಡು ಬಂದ್ಬಿಟ್ಟವ್ರೆ ಅಮ್ಮ. ಅಯ್ಯೋ, ಇಲ್ಲಿ ಬಂದು ಯಾರು ಪುನಃ ಕುಕ್ ಮಾಡ್ತಾರೆ? ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಇದಪ್ಪ ಚಂದ. ಹಿಂಗೆ ಏನಮ್ಮ, ಈ ಥರ ನಮ್ಮ ಮನೆಗೆ ಬರೋರು ಹಿಂಗೆಲ್ಲಾನು ಅಡುಗೆ ಮಾಡ್ಕೊಂಡು ಬಾಕ್ಸ್ ಹಾಕೊಂಡು ನಮಗೂ ಸೇರಿಸಿ ಪಾರ್ಸಲ್ ತಂದ್ಬಿಟ್ರೆ ಆವಾಗ ಬನ್ನಿ, ನೀವು 10 ಜನನಾದರೂ ಬನ್ನಿ ಅಂತ. ಏನಾದ್ರು ಮನೆಗೆ ಬಂದ್ಬಿಟ್ಟು ಅಡುಗೆ ಮಾಡು ಅಂದರೆ ಇಲ್ಲ, ನಾವು ಬ್ಯುಸಿ ಇದ್ದೀವಿ ಇವತ್ತು, ಫುಲ್ ಆಫೀಸಲ್ಲಿ ಕೆಲಸ ಇದೆ ನಮಗೆ ಅಂತೀವಿ. ಫುಲ್ ಮಟನ್ ಘಮ 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 ಅಂತ ಇದೆ. ಅಡುಗೆ ಮಾಡೋದ್ರಲ್ಲಿ ಒಂದೇ ಸೋಂಬೇರಿ, ಬಾಕಿ ಇದ್ರಲ್ಲಿ ಇಲ್ಲ. ನಿಂದು ಮುಸ್ರೆ ಪಾತ್ರೆನೆಲ್ಲ ಎಷ್ಟು ಉಚ್ಕೊಡಲ್ವ ನಾನು. ಅದೇ ಅದು ನನ್ನ ಫೇವ್ರೆಟ್ ಕೆಲಸ, ಮುಸ್ರೆ ಉಜ್ಜೋದು. ಓಪನಿಂಗೆ ನಮ್ಮ ವಿಡಿಯೋನೇ ಹಾಕ್ಕೊಂಡು ಓಪನ್ ಮಾಡೋದು. ಮಂಜುಳಾ ದೇವಿನೇ ಫಸ್ಟ್ ಬಂದಿದ್ದು ಆ ಟಿ ವಿಲಿ. ಏನು ಮಮ್ಮಿ ನೀನು ತಂದಿರಪ್ಪ, ಅದಿರಲಿ, ನೀನು ತಂದಿರೋ ಪಾತ್ರೆ ಚೆನ್ನಾಗೈತೆ, ಸಾಂಬಾರು ಮಾಡ್ಕೊಂಡು ಅದನ್ನ ಇಲ್ಲೇ ಬಿಟ್ಬಿಟ್ಟು ಹೋಗು ಆಯಿತಾ? ಸಾಕು ನಮ್ಮಿಬ್ರಿಗೆ. ನೀ ಸಾಂಬಾರು ಬೇರೆದ್ರಲ್ಲೇ ಮಾಡಿ ಮಮ್ಮಿ, ಆ ಬೋಸಿ ಚೆನ್ನಾಗೈತೆ ಬಿಟ್ಟೋಗಿ ಮಮ್ಮಿ, ಪ್ಲೇಟ್ ತಗೊಂಡೋಗು, ಮುಚ್ಕೊಂಡು ಬಂದಿರೋದು ಅದೇನು ಬೇಡ, ಅದು ತಗ್ಗೋಗೈತದು. ನನಗೇನೋ ವಯಸ್ಸು ಜಾಸ್ತಿ ಅಪ್ಪಡಿ. ಅದು ಹೆಚ್ಚು ಕಮ್ಮಿ ನನಗೆ ಬುದ್ಧಿ ಬಂದಾಗ್ಲಿಂದನೂ ಆ ಪ್ಲೇಟ್ನ ನಮ್ಮ ಮನೇಲಿ ನೋಡ್ತಾ ಇದ್ದೀನಿ ನಾನು. ಅದು ಒಂದು ಮುದ್ದೆ ತಪ್ಪಲಿ ಇಟ್ಟೈತಲ್ಲ ಅದು. ಕಾಫಿ ಹಾಲೇ ಬಿಸಿ ಇಟ್ಟಿಲ್ಲ ನಾನು. ಮಾತಾಡ್ಕೊಂಡು ನಮ್ಮ ಡ್ಯಾಡಿಗೆ ಫಸ್ಟ್ ಕಾಫಿ ಮಾಡಿಕೊಟ್ಬಿಟ್ಟು ಆಮೇಲೆ ಬಾಕಿ ಮಾಡ್ತಾರೆ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold.